ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಮನ್ ಬೇಸ್ ಕಾನ್ಫಿಗರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಟ್ರಾನ್ಸಿಸ್ಟರ್ಗಳನ್ನು 3 ವೇಸಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಒಂದು ಕಾಮನ್ ಬೇಸ್ ಕಾನ್ಫಿಗರೇಷನ್, ಇಲ್ಲ ಅಂತಂದರೆ ಕಾಮನ್ ಇಮಿಟರ್ ಕಾನ್ಫಿಗರೇಷನ್ ಮತ್ತು ಕಾಮನ್ ಕಲೆಕ್ಟರ್. ಸೊ ಈ ವಿಡಿಯೋದಲ್ಲಿ ಕಾಮನ್ ಬೇಸ್ ಕಾನ್ಫಿಗರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಏನು ಬೋರ್ಡ್ ಮೇಲೆ ಬರೀತೀನಿ ಇಷ್ಟನ್ನ ಎಕ್ಸಾಂಪಲ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇವಾಗ ಫಸ್ಟ್ ಸರ್ಕ್ಯೂಟ್ ಅನ್ನ ಯಾವ ರೀತಿ ಡಿಸೈಡ್ ಮಾಡೋದು? ಕಾಮನ್ ಬೇಸ್. ಸೊ ಹೆಸರೇ ಹೇಳೋದಂತೆ ಕಾಮನ್ ಆಗಿ ಯಾವ್ದಿರುತ್ತೆ? ಬೇಸ್ ಅಂದ್ರೆ ಎಮಿಟರ್ ಮತ್ತೆ ಕಲೆಕ್ಟರ್ ಮಧ್ಯ ಕಾಮನ್ ಆಗಿ ಬೇಸ್ ಇರುತ್ತೆ. ಸೊ ಇವಾಗ ನೋಡಿ, ಇಲ್ಲಿಂದ ಕರೆಂಟ್ ಅನ್ನ ತರಿಸ್ತೀನಿ. ಅದ್ಯಾವುದು? ಬೇಸ್ ಕರೆಂಟ್ IB. ಸೊ ಇನ್ಪುಟ್ ಪಾರ್ಟ್ ಅಲ್ಲಿ ಏನ್ ತಗೊಂತೀನಿ ನಾನು? ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಇನ್ಪುಟ್ ಪಾರ್ಟ್. ಸೊ ಇನ್ಪುಟ್ ಪಾರ್ಟ್ ಅಲ್ಲಿ ಎಮಿಟರ್ ಅನ್ನ ತಗೊಂತೀನಿ. ಈ ಕಡೆ ಔಟ್ಪುಟ್ ಪಾರ್ಟ್ ಅಲ್ಲಿ ನಾನು ಕಲೆಕ್ಟರ್ ಅನ್ನ ತಗೊಂತೀನಿ. ಸೊ ಇನ್ಪುಟ್ ಪಾರ್ಟ್ ಅಲ್ಲಿ ಎಮಿಟರ್ ಇರೋದ್ರಿಂದ ಕರೆಂಟ್, ಎಮಿಟರ್ ಕರೆಂಟು. ಈ ಕಡೆ ಔಟ್ಪುಟ್ ಪಾರ್ಟ್ ಅಲ್ಲಿ ಏನು ಬರುತ್ತೆ? ಕಲೆಕ್ಟರ್ ಕರೆಂಟ್ IC. ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಯಾವುದಿದು? RE, ಎಮಿಟರ್ ರೆಸಿಸ್ಟೆನ್ಸ್. ಇಲ್ಲಿರುವಂತದ್ದು RC, ಕಲೆಕ್ಟರ್ ರೆಸಿಸ್ಟೆನ್ಸ್. ಇಲ್ಲಿ ನೋಡಿ ವೋಲ್ಟೇಜ್ ಇದೆ. ಸೊ ಇದು ಎಮಿಟರ್ ಇನ್ಪುಟ್ ಪಾರ್ಟ್ ಅಲ್ಲಿ ಇರೋದ್ರಿಂದ VEE ಅಂತ ತಗೊಂತೀನಿ. ಇಲ್ಲಿ ಔಟ್ಪುಟ್ ಪಾರ್ಟ್ ಅಲ್ಲಿ ವೋಲ್ಟೇಜ್ ಇದೆ, ಅದನ್ನ VCC ಅಂತ ತಗೋತೀವಿ. ಸೊ ಇಷ್ಟು ನಮಗೆ ಗೊತ್ತಾಯ್ತು. ಇವಾಗ ವೋಲ್ಟೇಜ್ ಅಕ್ರಾಸ್ ದಿ ಎಮಿಟರ್ ಅಂಡ್ ಬೇಸ್ ಜಂಕ್ಷನ್. ವೋಲ್ಟೇಜ್ ಅಕ್ರಾಸ್ ಎಮಿಟರ್ ಅಂಡ್ ಬೇಸ್ ಜಂಕ್ಷನ್. ಸೊ ಇದನ್ನ ನಾವು ಯಾವ ರೀತಿ ತಗೋಬಹುದು? ಇಷ್ಟರಲ್ಲಿ ಯಾವ ವೋಲ್ಟೇಜ್ ಇರುತ್ತೆ? V ಎಮಿಟರ್ ಅಂಡ್ ಬೇಸ್, VEB ಅಥವಾ ನೀವು VBE ಅಂತಾನೂ ಕೂಡ ತಗೋಬಹುದು. ಸೊ VEB ಅಥವಾ VBE ಯಾವ್ದಾದ್ರು ಬೇಸ್ ಕಾಮನ್ ಅಲ್ವಾ? ಸೊ ಫಸ್ಟ್ ಬೇಸ್ ತಗೋಣ, VBE. ನೆಕ್ಸ್ಟ್ ಇಲ್ಲಿಂದ ಕಲೆಕ್ಟರ್ ಮಧ್ಯೆ ಇರುವಂತ ವೋಲ್ಟೇಜ್ ಯಾವುದು? VBC. ಇಲ್ಲಿ VBE ಬಿಟ್ವೀನ್ ದ ವೋಲ್ಟೇಜ್ ಬಿಟ್ವೀನ್ ದ ಎಮಿಟರ್ ಅಂಡ್ ದ ಬೇಸ್ ಜಂಕ್ಷನ್. ದ ವೋಲ್ಟೇಜ್ ಬಿಟ್ವೀನ್ ದ ಬೇಸ್ ಅಂಡ್ ದ ಕಲೆಕ್ಟರ್ ಜಂಕ್ಷನ್ ಇಸ್ VBC. ಸೊ ಇಷ್ಟಾಯ್ತು. ಸೊ ಇಲ್ಲಿ ಕೊನೆಯಲ್ಲಿ ಏನಾಗಿದೆ? ಇದು ಕರೆಂಟ್ IB, ಬೇಸ್ ಕರೆಂಟ್ ಏನಾಗ್ತಾ ಇದೆ? ಗ್ರೌಂಡ್ ಹೋಗ್ತಾ ಇದೆ. ಗ್ರೌಂಡ್ ವೋಲ್ಟೇಜ್ ಎಷ್ಟಿರುತ್ತೆ ಇಲ್ಲಿ? ಗ್ರೌಂಡ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು 0. ಸೊ ಇವಾಗ ಏನಾಯ್ತು? ಸರ್ಕ್ಯೂಟ್ ಅನ್ನ ಡಿಸೈನ್ ಮಾಡಾಯ್ತು. ಇವಾಗ ಪ್ರೊಸೀಡ್ ಆಗ್ತಾ ಹೋಗೋಣ. ಏನೇನು ಥಿಂಗ್ಸ್ ಅನ್ನ ಬರಿಬೇಕು ಇದರ ರಿಲೇಟೆಡ್. ಫಸ್ಟ್ ಬರಿಬೇಕಾಗಿರೋದಂತದ್ದು ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್. ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್. ಸೊ ಇದನ್ನ ನಾವು ಕರೆಂಟ್ ಗೈನ್ ಅಂತ ಕೂಡ ಕರಿಬಹುದು, ಆರ್ ಕರೆಂಟ್ ಗೈನ್. ಸೊ ಇದನ್ನ ನಾವು ಆಲ್ಫಾ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲೇನಾಗ್ತಿದೆ? ಡೈರೆಕ್ಟ್ ಆಗಿರುವಂತದ್ದು ಅಂದ್ರೆ ಡೈರೆಕ್ಟ್ ಕರೆಂಟ್ ಅನ್ನ ಯೂಸ್ ಮಾಡ್ತಿರೋದ್ರಿಂದ ಆಲ್ಫಾ DC ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವಿಚ್ ವಿಲ್ ಬಿ ಈಕ್ವಲ್ ಟು ಔಟ್ಪುಟ್ ಕರೆಂಟ್ ಡಿವೈಡೆಡ್ ಬೈ ಇನ್ಪುಟ್ ಕರೆಂಟ್. ಸೊ ಔಟ್ಪುಟ್ ಕರೆಂಟ್ ಏನು? IC ಡಿವೈಡೆಡ್ ಬೈ ಇನ್ಪುಟ್ ಕರೆಂಟ್ ಏನು? IE. ಯಾವ್ದಿದು? ಔಟ್ಪುಟ್ ಕರೆಂಟ್ ಡಿವೈಡೆಡ್ ಬೈ ಇನ್ಪುಟ್ ಕರೆಂಟ್. ಸೊ ಇವಾಗ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅನ್ನ ಫೈಂಡ್ ಮಾಡಾಯ್ತು. ಇವಾಗ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡಬೇಕು. ಎರಡನೇದಾಗಿ ನಾವೇನು ಬರಿಬೇಕು ಅಂತಂದ್ರೆ, ಎರಡನೇದಾಗಿ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನ ಬರಿಬೇಕು. ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಸೊ ಅದನ್ನ ಯಾವ ರೀತಿ ಪ್ಲಾಟ್ ಮಾಡ್ತೀವಿ ಅಂತಂದ್ರೆ V/I. ಸೊ ಈ ಕಡೆ ಸೈಡು ವೋಲ್ಟೇಜ್ ಅನ್ನ ತಗೊಂತೀನಿ, ಈ ಕಡೆ ಸೈಡು ಕರೆಂಟ್ ಅನ್ನ ತಗೊಂತೀನಿ. ಈಗ ನಾನು ಏನ್ ಮಾಡ್ತಾ ಇರೋದು? ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಅದಕ್ಕೋಸ್ಕರ ಇನ್ಪುಟ್ ಕರೆಂಟ್, ಇನ್ಪುಟ್ ವೋಲ್ಟೇಜ್ ಏನು ಅಂತ ಫೈಂಡ್ ಮಾಡೋಣ. ಇನ್ಪುಟ್ ಕರೆಂಟ್. ಸೊ ಇನ್ಪುಟ್ ಕರೆಂಟ್ ಯಾವುದು? ಈ ಕಡೆ ಇರೋದು ಇನ್ಪುಟ್, ಈ ಕಡೆ ಇರೋದು ಔಟ್ಪುಟ್. ಇನ್ಪುಟ್ ಕರೆಂಟ್ ಯಾವುದು? IE. IE is the input current. ನೆಕ್ಸ್ಟ್ ಇನ್ಪುಟ್ ವೋಲ್ಟೇಜ್. ಇನ್ಪುಟ್ ವೋಲ್ಟೇಜ್ ಯಾವುದಿಲ್ಲಿ? VBE. ನೋಡಿ ಇಲ್ಲಿ ಜಂಕ್ಷನ್ ಅಲ್ಲಿ ಇರೋದನ್ನ ತಗೋಬೇಕು. ಸೊ VBE. ನೆಕ್ಸ್ಟ್ ಇನ್ನೊಂದು ಏನು ತಗೋಬೇಕು ಅಂತಂದ್ರೆ ಔಟ್ಪುಟ್ ವೋಲ್ಟೇಜ್ ಅನ್ನ ತಗೋಬೇಕು. ಔಟ್ಪುಟ್ ವೋಲ್ಟೇಜ್ ಏನು? VBC. ಸೊ ಏನೇನು ತಗೊಂಡ್ವಿ ನಾವು? ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನ ಬರೆಯೋದಕ್ಕೋಸ್ಕರ ಇನ್ಪುಟ್ ಕರೆಂಟ್, ಇನ್ಪುಟ್ ವೋಲ್ಟೇಜ್ ಮತ್ತೆ ಔಟ್ಪುಟ್ ವೋಲ್ಟೇಜ್ ಅನ್ನ ತಗೊಂಡಿದ್ದೀವಿ. ಸೊ ಇವಾಗ ನಾವು ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನು ಬರೀತಾ ಇರೋದು ಇನ್ಪುಟ್ ವೋಲ್ಟೇಜ್ ಅದು VBE ವರ್ಸಸ್ ಕರೆಂಟ್ ಯಾವುದು? IE. ಸೊ ಇವಾಗ ನಾನೇನ್ ಮಾಡ್ಬೋದು ಅಂತಂದ್ರೆ VBC ಇದೆಯಲ್ಲ ಔಟ್ಪುಟ್ ವೋಲ್ಟೇಜ್, ಅದನ್ನ ನಾನು ವೇರಿ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ VBC
ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5 ವೋಲ್ಟ್ಸ್ ಅಂತ ತೊಗೊಂತೀನಿ. ಸೊ ಅದೇನಾಗುತ್ತೆ ಅಂತಂದ್ರೆ ಸ್ವಲ್ಪ ರೈಸ್ ಆಗ್ತಾ ಹೋಗುತ್ತೆ ಎಲ್ಲಿವರೆಗೂ ಥ್ರೆಶೋಲ್ಡ್ ಕರೆಂಟ್ ಸಿಗೋವರೆಗೂ. ಥ್ರೆಶೋಲ್ಡ್ ಕರೆಂಟ್ ಇದೊಂಥರ ನೀರನ್ನ ಬಿಸಿ ಮಾಡ್ದಂಗೆ. ಸ್ವಲ್ಪ ಸ್ಟಾರ್ಟಿಂಗ್ ನೀವು ಗ್ಯಾಸ್ ಹಚ್ಚಿ ನೀರನ್ನ ಬಿಸಿ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಬಿಸಿಯಾಗಿದ್ದು ನಿಮಗೆ ಗೊತ್ತಾಗಲ್ಲ. ಒಂದು ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ಗೆ ಹೋದ ತಕ್ಷಣ ಏನಾಗುತ್ತೆ, ಸಡನ್ ಆಗಿ ರೈಸ್ ಆಗುತ್ತಲ್ವಾ, ಅಂದ್ರೆ ಬಿಸಿ ಆಗೋದು ಜಾಸ್ತಿ ಕುದೀತಾ ಹೋಗುತ್ತಲ್ವಾ, ಆ ರೀತಿ. ಸೊ ಒಂದು ಥ್ರೆಶೋಲ್ಡ್ ಕರೆಂಟ್ ಅನ್ನು ತಗೊಂಡಾದ್ಮೇಲೆ ಅದು ಶಾರ್ಪ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿ ಬಿ ಸಿ ವ್ಯಾಲ್ಯೂನ ಚೇಂಜ್ ಮಾಡೋಣ. ವಿ ಬಿ ಸಿ ಈಸ್ ಈಕ್ವಲ್ ಟು 10 ವೋಲ್ಟ್ಸ್. ಸೊ 10 ವೋಲ್ಟ್ ಆದರೆ ಏನಾಗುತ್ತೆ, ಸೇಮ್ ಥ್ರೆಶೋಲ್ಡ್ ವರ್ಗೂ ಹೋಗುತ್ತೆ, ಸ್ವಲ್ಪ ಈ ಕಡೆ ಬರುತ್ತೆ. ಸೊ ಗ್ರಾಫ್ ಏನಾಗ್ತಾ ಇದೆ, ಗ್ರಾಫ್ ಈಸ್ ಶಿಫ್ಟಿಂಗ್ ಟುವರ್ಡ್ಸ್ ದಿ ಲೆಫ್ಟ್ ಸೈಡ್. ಗ್ರಾಫ್ ಈಸ್ ಶಿಫ್ಟಿಂಗ್ ಟುವರ್ಡ್ಸ್ ಲೆಫ್ಟ್ ಸೈಡ್. ಗ್ರಾಫ್ ಶಿಫ್ಟ್ ಲೆಫ್ಟ್. ಸೊ ಗ್ರಾಫ್ ಶಿಫ್ಟ್ ಲೆಫ್ಟ್ ಅಂತ ಬರೆದ್ರು ಸಾಕು. ಗ್ರಾಫ್ ಈಸ್ ಶಿಫ್ಟಿಂಗ್ ಲೆಫ್ಟ್ ಸೈಡ್. ಸೊ ಏನಾಯ್ತು, ನಾವು ಇಲ್ಲಿ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನ ಬರೆಯೋದಕ್ಕೋಸ್ಕರ ಇನ್ಪುಟ್ ವೋಲ್ಟೇಜ್ ವರ್ಸಸ್ ಇನ್ಪುಟ್ ಕರೆಂಟ್ ಅನ್ನ ತಗೊಂಡ್ವಿ. ಆಮೇಲೆ ಔಟ್ಪುಟ್ ವೋಲ್ಟೇಜ್ ವೇರಿ ಆದಂಗೆ ಅಂದ್ರೆ ಯಾವ ರೀತಿ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಆದಂಗೆ ನಮ್ಮ ಗ್ರಾಫ್ ಲೆಫ್ಟ್ ಸೈಡಿಗೆ ಶಿಫ್ಟ್ ಆಗ್ತಾ ಇದೆ. 5 ಇದ್ದಾಗ ಈ ರೀತಿ ಇತ್ತು, ನೆಕ್ಸ್ಟ್ 10 ಆದ್ಮೇಲೆ ಈ ರೀತಿ, 15 ಆದ್ರೆ ಈ ಕಡೆ ಅಂದ್ರೆ ಶಿಫ್ಟ್ ಆಗ್ತಾ ಹೋಗುತ್ತೆ ಲೆಫ್ಟ್ ಸೈಡ್ಗೆ. ಸೊ ಇವಾಗ ಎರಡನೇದಾಯ್ತು ಏನು, ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಆಯ್ತು. ಮೂರನೇದಾಗಿ ಬರೀಬೇಕಾಗಿರುವಂತದ್ದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್. ಸೊ ಇವಾಗ ಏನ್ ಮಾಡಬೇಕು, ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನ ತಗೋಬೇಕಾದ್ರೆ ಔಟ್ಪುಟ್ ವೋಲ್ಟೇಜ್, ಔಟ್ಪುಟ್ ಕರೆಂಟ್ ಮತ್ತೆ ಇನ್ಪುಟ್ ಕರೆಂಟ್ ಅನ್ನ ತಗೋಬೇಕು. ನೋಡಿ ಯಾವ್ಯಾವ್ದನ್ನ ತಗೋಬೇಕು, ಔಟ್ಪುಟ್ ಕರೆಂಟ್ ಅನ್ನ ತಗೊಂತೀನಿ, ಔಟ್ಪುಟ್ ವೋಲ್ಟೇಜ್ ಅನ್ನ ತಗೊಂತೀನಿ, ಮತ್ತೆ ಇನ್ಪುಟ್ ಕರೆಂಟ್ ಅನ್ನ ತಗೊಂತೀನಿ. ಇಲ್ಲೇನ್ ಮಾಡಿದ್ದೆ ನಾನು, ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಬರಿಬೇಕಾದ್ರೆ ಇನ್ಪುಟ್ ವೋಲ್ಟೇಜ್, ಇನ್ಪುಟ್ ಕರೆಂಟ್, ಔಟ್ಪುಟ್ ವೋಲ್ಟೇಜ್. ಇಲ್ಲೇನು ಔಟ್ಪುಟ್ ಕರೆಂಟ್, ಔಟ್ಪುಟ್ ವೋಲ್ಟೇಜ್, ಇನ್ಪುಟ್ ಕರೆಂಟ್ ಅನ್ನ ತಗೋಬೇಕು. ಸೊ ಇವಾಗ ಗ್ರಾಫ್ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಇವಾಗ ನಾವು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನ ಬರಿಬೇಕಾದ್ರೆ ಔಟ್ಪುಟ್ ಕರೆಂಟ್ ವರ್ಸಸ್ ವೋಲ್ಟೇಜ್ ಅನ್ನ ಹಾಕ್ತೀವಿ. ಇಲ್ಲೇನ್ ಮಾಡ್ತಿದ್ವಿ, ವೋಲ್ಟೇಜ್ ವರ್ಸಸ್ ಕರೆಂಟ್, ಇಲ್ಲಿ ಕರೆಂಟ್ ವರ್ಸಸ್ ವೋಲ್ಟೇಜ್. ಸೊ ಔಟ್ಪುಟ್ ಕರೆಂಟ್ ಯಾವ್ದಪ್ಪ ಇರೋದು, ಔಟ್ಪುಟ್ ಸೈಡ್ ಅಂದ್ರೆ ಕಲೆಕ್ಟರ್ ನ ನೋಡ್ಬೇಕು. ಔಟ್ಪುಟ್ ಕರೆಂಟ್ ಈಸ್ IC, ಔಟ್ಪುಟ್ ವೋಲ್ಟೇಜ್ ಈಸ್ VBC, ಇನ್ಪುಟ್ ಕರೆಂಟ್ ಈಸ್ IE. ಸೊ ಇವಾಗ ಔಟ್ಪುಟ್ ಕರೆಂಟ್ ಈಸ್ IC, ಔಟ್ಪುಟ್ ವೋಲ್ಟೇಜ್ ಈಸ್ VBC ಅಂಡ್ ದ ಇನ್ಪುಟ್ ಕರೆಂಟ್ ಈಸ್ IE. ಸೊ ಇವಾಗ ಸ್ಟಾರ್ಟಿಂಗ್ ಹೇಗೆ ಆಗುತ್ತೆ ಅಂತಂದ್ರೆ ಸ್ವಲ್ಪ ರೈಸ್ ಆಗುತ್ತೆ ಮತ್ತೆ ಅದೇ ಲೆವೆಲ್ ಅಲ್ಲಿ ಹೋಗುತ್ತೆ. ಈ ಕರೆಂಟ್ ಅನ್ನ ನಾನೇನಂತ ಕರಿತೀನಿ, IBC, ವಿಚ್ ವಿಲ್ ಬಿ ಆಲ್ಮೋಸ್ಟ್ ಈಕ್ವಲ್ ಟು 0. ಮೈನ್ಯೂಟ್ ಅಮೌಂಟ್ ಆಫ್ ಕರೆಂಟ್ ಅನ್ನ ಈ ಒಂದು ಏನು ಔಟ್ಪುಟ್ ವೋಲ್ಟೇಜ್ ಇದೆಯಲ್ಲ ಅದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಏನು, ಮೈನ್ಯೂಟ್ ಅಮೌಂಟ್ ಆಫ್ ಕರೆಂಟ್. ಸೊ ಇವಾಗ ನಾವೇನ್ ಮಾಡೋಣ, ಇನ್ಪುಟ್ ಕರೆಂಟ್ ಇದೆಯಲ್ಲ ಅದನ್ನ ವೇರಿ ಮಾಡ್ತಾ ಹೋಗೋಣ. ಸೊ ಇನ್ಪುಟ್ ಕರೆಂಟ್ ಅನ್ನ ವೇರಿ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ 5 ಮೈಕ್ರೋ ಆಂಪಿಯರ್ ಕರೆಂಟ್ ಅನ್ನ ಆಂಪಿಯರ್ ಇಂದ ಅಲ್ವಾ ನೋಡೋದು. ಸೊ 5 ಮೈಕ್ರೋ ಆಂಪಿಯರ್ 10 ಮೈಕ್ರೋ ಆಂಪಿಯರ್ಗೆ ತಗೊಂಡ್ರೆ ಕರೆಂಟ್ ಅನ್ನ, ಸೊ ಇದು ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಕಾಮನ್ ಬೇಸ್ ಕಾನ್ಫಿಗರೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಔಟ್ಪುಟ್ ಆಗಿ. ಅಂದ್ರೆ ನಾವು 5 ಮೈಕ್ರೋ ಆಂಪಿಯರ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ, 10 ಮೈಕ್ರೋ ಆಂಪಿಯರ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ. ಸೊ ಇವಾಗ ಏನಾಗುತ್ತೆ, ಅದು ಕೊನೆಗೆ 0 ಆಗ್ಬೇಕಲ್ವಾ. ಸೊ 0 ಇಂದ ಶುರು ಆಗ್ಬೇಕಲ್ವಾ ಅದು. ಸೊ ಇಲ್ಲಿಂದ ಶುರು ಆಗುತ್ತೆ ಬ್ಯಾಕ್ ಸೈಡ್ ಇಂದ. ಸೊ ಇವಾಗ ನಾನೇನಂತ ಕರಿಬಹುದು, ಇದು ಅಷ್ಟು ಇದೆಯಲ್ಲ ಇದನ್ನ, ಈ ರೀಜನ್, ಸೊ ಈ ರೀಜನ್ ನಾನು ಸ್ಯಾಚುರೇಷನ್ ರೀಜನ್ ಅಂತ ಕರಿತೀನಿ. ಸ್ಯಾಚುರೇಷನ್ ರೀಜನ್. ಸೊ ಸ್ಯಾಚುರೇಷನ್ ರೀಜನ್ ಅಂದ್ರೇನು, 0 ಇಂದ ಹಿಂದ್ಗಡೆ. ಸೊ ನೋಡಿ ಇಲ್ಲಿ 0 ಇಂದ ಶುರು ಆಯ್ತಲ್ವಾ. ಸೊ 0 ಇಂದ ಹಿಂದೆ ಇರೋದನ್ನ ಸ್ಯಾಚುರೇಷನ್ ರೀಜನ್. ಸೊ ಇಲ್ಲಿ ಮೇಲ್ಗಡೆ ಇರುವಂತದ್ದು ಇದು ಅಷ್ಟು ರೀಜನ್ ಅನ್ನ ಏನಂತ ಕರಿತೀವಿ ನಾವು, ಆಕ್ಟಿವ್ ರೀಜನ್. ಆಕ್ಟಿವ್ ರೀಜನ್. ಇಲ್ಲಿ ಯಾವುದು ಯೂಸ್ ಆಗಿಲ್ಲ ನೋಡಿ ಇದ್ರ ಕೆಳಗಡೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಕಟ್ ಆಫ್ ರೀಜನ್. ಕಟ್ ಆಫ್ ರೀಜನ್. ಕಟ್ ಆಫ್ ರೀಜನ್, ಸ್ಯಾಚುರೇಷನ್ ರೀಜನ್, ಆಕ್ಟಿವ್ ರೀಜನ್ ಅಥವಾ ಆಕ್ಟಿವೇಶನ್ ರೀಜನ್. 0 ಇಂದ ಶುರು ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಔಟ್ಪುಟ್ ಗಿನ್ನ ಏನು 5 ಮೈಕ್ರೋ ಆಂಪಿಯರ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ.
10 ಮೈಕ್ರೋ ಆಂಪಿಯರ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಏನೇನ್ ಮಾಡಿದ್ವಿ, ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್, ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಮತ್ತೆ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅನ್ನ ನಾವು ಬರೆದ್ವಿ. ಫಸ್ಟ್ ಸರ್ಕ್ಯೂಟ್ ಅನ್ನ ಬರ್ಕೋಬೇಕಾದ್ರೆ ಕಾಮನ್ ಬೇಸ್ ಆಗಿದ್ರಿಂದ ಎಮಿಟರ್ ಏನಾಯ್ತು ಇನ್ಪುಟ್ ಪಾರ್ಟ್, ಕಲೆಕ್ಟರ್ ಔಟ್ಪುಟ್ ಪಾರ್ಟ್. ಸೊ ಬೇಸಿನ ಕರೆಂಟ್ ಅನ್ನ ನಾನು ಗ್ರೌಂಡಿಗೆ ಕೊಡ್ತೀನಿ, ಇಟ್ಸ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಕರೆಂಟ್ ಗೇನ್ ಅಥವಾ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ನ ಯಾವ ರೀತಿ ಕಂಡುಹಿಡಿದ್ವಿ, ಔಟ್ಪುಟ್ ಕರೆಂಟ್ ಡಿವೈಡೆಡ್ ಬೈ ಇನ್ಪುಟ್ ಕರೆಂಟ್. ಸೊ ನೆಕ್ಸ್ಟ್ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅಲ್ಲಿ ಏನೇನು ತಗೊಂಡ್ವಿ, ಇನ್ಪುಟ್ ವೋಲ್ಟೇಜ್, ಇನ್ಪುಟ್ ಕರೆಂಟ್ ಮತ್ತೆ ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ ಗ್ರಾಫ್ ಅಲ್ಲಿ ಔಟ್ಪುಟ್ ಕರೆಂಟ್, ಔಟ್ಪುಟ್ ವೋಲ್ಟೇಜ್ ಮತ್ತೆ ಇನ್ಪುಟ್ ಕರೆಂಟ್ ಅನ್ನ ತಗೊಂಡಿದ್ದೀವಿ. ಇನ್ಪುಟ್ ಕರೆಂಟ್ ಅಂದ್ರೆ ನಾವಿಲ್ಲಿ ವೇರಿ ಮಾಡಿದ್ವಲ್ಲ, 5 ಮೈಕ್ರೋ ಆಂಪಿಯರ್ ಇರ್ಬೋದು, 10 ಮೈಕ್ರೋ ಆಂಪಿಯರ್, ಅದು ಯಾವ್ದಿದು ಇನ್ಪುಟ್ ಕರೆಂಟ್ ಐಇ ವ್ಯಾಲ್ಯೂ. ಐಇನ ನಾವೇನ್ ಮಾಡಿದ್ವಿ, ವೇರಿ ಮಾಡ್ತಾ ಹೋಗಿದ್ವಿ. ಸೊ ಕಾಮನ್ ಬೇಸ್ ಕಾನ್ಫಿಗರೇಷನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕಾಮನ್ ಎಮಿಟರ್ ಮತ್ತೆ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.